ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸರ್ವಜ್ಞ ಸರ್ವಜ್ಞರ ಜಯಂತಿಯ ಭಾಷಣ ನೋಡ್ತೋಣ. ಈ ಒಂದು ಸರ್ವಜ್ಞರ ಜಯಂತಿಯ ಭಾಷಣ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಗೆ ಯಾವ ರೀತಿಯ ಒಂದು ಭಾಷಣ, ಯಾವ ರೀತಿಯ ಪ್ರಬಂಧ, ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕೌನ್ಸಿಲಿಂಗ್ ಕಾಲ್ ಮಾಡಿ. ಆ ಒಂದು ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಅಭ್ಯಾಸವನ್ನ, ಈ ಒಂದು ಭಾಷಣವನ್ನ ನಾವು ಯಾವ ರೀತಿ ಮಾಡಬೇಕು ನಾನು ತಿಳಿಸ್ತಾ ಹೋಗ್ತಾನೆ. ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಬೇಡಿ. 1ರಿಂದ 10 ಪಾಯಿಂಟ್ ಒಂದು ಪೇಜಲ್ಲಿ ಬರ್ಕೊಂಡು ಪರ್ಫೆಕ್ಟ್ ಆಗಿ ಕಲ್ತೋರಿ. ಕಲ್ತ ನಂತರ ಏನ್ ಮಾಡ್ತೀರಾ ಅಂದ್ರೆ, ಈಗ ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಸ್ಟೆಪ್ ವೈಸ್ ಹೇಳುವಾಗ ಆವಾಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ. ರೈಟ್? ಹಾಗಾದ್ರೆ ನಾನಿಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಇಂದು ಸರ್ವಜ್ಞರ ಜಯಂತಿ. ಇಂದು ಸರ್ವಜ್ಞರ ಜಯಂತಿ. 3ನೇ ಪಾಯಿಂಟ್, ಈ ಸಂದರ್ಭದಲ್ಲಿ ಅವರ ಕುರಿತು 2 ಮಾತನಾಡಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಅವರ ಕುರಿತು 2 ಮಾತನಾಡಲು ಬಯಸುತ್ತೇನೆ. 4ನೇ ಪಾಯಿಂಟ್, ಅವರು ಕನ್ನಡದ ಪ್ರಸಿದ್ಧ ತತ್ವಜ್ಞಾನಿ ಮತ್ತು ಜನಕವಿ ಆಗಿದ್ದರು. ಓಕೆ. ಆ ನಂತರ 5ನೇ ಪಾಯಿಂಟ್, ಅವರು ತಮ್ಮ ತ್ರಿಪದಿ ವಚನಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದರು. ಓಕೆನಾ? ಮತ್ತೊಮ್ಮೆ ನೋಡಿ, ಮೊದಲಿಂದ ಎಲ್ಲರಿಗೂ ಶುಭೋದಯ. ಇಂದು ಸರ್ವಜ್ಞರ ಜಯಂತಿ. ಈ ಸಂದರ್ಭದಲ್ಲಿ ಅವರ ಕುರಿತು 2 ಮಾತನಾಡಲು ಬಯಸುತ್ತೇನೆ. ಅವರು ಕನ್ನಡದ ಪ್ರಸಿದ್ಧ ತತ್ವಜ್ಞಾನಿ ಮತ್ತು ಜನಕವಿ ಆಗಿದ್ದರು. ಅವರು ತಮ್ಮ ತ್ರಿಪದಿ ವಚನಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದರು. 6ನೇ ಪಾಯಿಂಟ್ ನೋಡಿ, ಅವರ ವಚನಗಳ ಅಂಕಿತ ಸರ್ವಜ್ಞ. ಅವರ ವಚನಗಳ ಅಂಕಿತ ಸರ್ವಜ್ಞ ಆಗಿದೆ. 7ನೇ ಪಾಯಿಂಟ್, ಪ್ರತಿಯೊಂದು ತ್ರಿಪದಿ ವಚನದ ಕೊನೆಯಲ್ಲಿ ಅವರು ತಮ್ಮ ಅಂಕಿತವನ್ನು ಬಳಸಿದರು. ಓಕೆನಾ? ಅದಾದ ನಂತರ 8ನೇ ಪಾಯಿಂಟ್, ಅಜ್ಞಾನ, ಅಂಧಶ್ರದ್ಧೆ ಮತ್ತು ಅನ್ಯಾಯದ ವಿರುದ್ಧ ಅವರು ಧೈರ್ಯವಾಗಿ ಮಾತನಾಡಿದರು. ಓಕೆ. ಆ ನಂತರ 9ನೇ ಪಾಯಿಂಟ್, ಮಾನವೀಯತೆ, ಸತ್ಯ ಮತ್ತು ನೀತಿಯ ಮಹತ್ವವನ್ನು
ಅವರು ಬೋಧಿಸಿದರು. ಅವರು ಬೋಧಿಸಿದರು. ಮತ್ತೊಮ್ಮೆ ನೋಡಿ, ಮಾನವೀಯತೆ, ಸತ್ಯ ಮತ್ತು ನೀತಿಯ ಮಹತ್ವವನ್ನು ಅವರು ಬೋಧಿಸಿದರು. 10ನೇ ಪಾಯಿಂಟ್, ಇಂತಹ ಮಹಾನ್ ವ್ಯಕ್ತಿಯನ್ನು ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಸರ್ವಜ್ಞ, ಜೈ ಕರ್ನಾಟಕ ಮಾತೆ. ಮತ್ತು ನೋಡಿ, ಇಂತಹ ಮಹಾನ್ ವ್ಯಕ್ತಿಯನ್ನು ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಸರ್ವಜ್ಞ, ಜೈ ಸರ್ವಜ್ಞ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.